ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ ನಂದು ಇವತ್ತಿನ ಲಾಗ್ದಲ್ಲಿ ಏನೇನಿದೆ ಅಂತ. ಮತ್ತು ಯಾರು ನನ್ನ ವಿಡಿಯೋದನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ದು ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇದು ನೋಡಿರಿ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ರೀ. ಬೆಳಗಿನ ನನ್ನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ಹಾಗೆ ಕೆಲಸದವಳು ಬಂದೆಲ್ಲ ಪಾತ್ರೆ ಎಲ್ಲ ತಿಕ್ಕಿಟ್ಟು ಹೋಗಿದ್ಲು ರೀ. ಅದನ್ನು ಎಲ್ಲ ಹೊಂದಿಸ್ಕೊಳ್ತಾ ಇದ್ದೆ. ಇಲ್ಲಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಇಟ್ಕೊಂಡಿದ್ದೆ. ಮತ್ತು ಅದು ಎಲ್ಲ ಸೈಡಿಗೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಇತ್ತು. ಪಾತ್ರೆ ಹೊಂದಿಸ್ಕೊಳ್ಳೋದು, ಮತ್ತು ಇಲ್ಲೆಲ್ಲ ಡಬ್ಬಿ ಸ್ವಲ್ಪ ಎಲ್ಲ ಹಾಗೆ ಕೆಳಗಡೆ ಇಟ್ಟಿದ್ನಲ್ಲ ಅವನ್ನೆಲ್ಲ ಮತ್ತೆ ಸ್ವಲ್ಪದಲ್ಲಿ ಹೊಂದಿಸ್ಕೊಳ್ಳೋದು, ಹಾಗೆ ಅದು ಕೆಲಸನೂ ಚಾಲೂ ಇತ್ತು ರೀ. ಅದು ಮಾಡ್ತಾನೆ ಇಲ್ಲಿ ನನ್ನ ನಾಷ್ಟ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಏನಾದರೂ ಅಡುಗೆ ಮನೇಲಿ ಕೆಲಸ ಇದ್ದಾಗ ತೆಗೆದಿರ್ತೀನಲ್ರಿ ಡಬ್ಬಿಗಳೆಲ್ಲ, ಅದು ಇದು ಉಪ್ಪಿನ ಡಬ್ಬಿ, ಖಾರ ಡಬ್ಬಿ ಎಲ್ಲ ಕೆಲವೊಂದು ಸರಿ ಬೇಜಾರಾಗಲ್ಲೇ ಬಿಟ್ಟಿರ್ತೀನಿ ರೀ. ಮತ್ತು ಒಂದೊಂದು ಸರಿ ಇಲ್ಲೇ ಕೆಲಸ ಮಾಡ್ತಾ ಅವನ್ನೆಲ್ಲ ಮತ್ತೆ ಹೊಂದಿಸ್ಕೊಳ್ತಾ ಇರ್ತೀನಿ ರೀ. ಅಲ್ಲೇ ಉಪ್ಪಿಟ್ಟು ರೆಡಿ ಆಯ್ತು ರೀ ನಂದು. ಈಗ ಟಿ ವಿ ಹಚ್ಕೊಂಡು ಕೂತ್ಕೊಂಡು ಒಬ್ಬಳೇ ನಾಷ್ಟ ಮಾಡ್ತಾ ಕೂತ್ಕೋತೀನಿ ನೋಡ್ರಿ. ಈಗ ನಾಷ್ಟ ಮಾಡ್ತಾ ಹಾಗೆ ಟಿ ವಿಯಲ್ಲಿ ಒಳ್ಳೆ ಓಲ್ಡ್ ಸಾಂಗ್ಸ್ ಇರ್ತಾವೆ ರೀ. ನಾವು ತುಂಬ ಇಷ್ಟಪಟ್ಟಿದ್ದೆಲ್ಲ ಈಗ ಅವನ್ನೆಲ್ಲ ಮತ್ತು ಹೊಸದಾಗಿ ಮಾಡಿದ್ದಾರೆ ಹಾಡುಗಳನ್ನು. ಅವನ್ನ ಹಚ್ಕೊಂಡು ನೋಡ್ತಾ ಕೇಳ್ತಾ ನಾಷ್ಟ ಮಾಡ್ತಾ ಕೂತ್ಕೋತೀನಿ ನೋಡ್ರಿ. ಒಂಥರ ಮನ್ಸಿಗೆ ಇಂಪ ಅನ್ನಿಸ್ತಾವ್ರಿ. ಈಗಿನ ಜನ್ರೇಷನ್ ಹಾಡುಗಳಂತ ಒಟ್ಟು ಅಷ್ಟು ಇಷ್ಟ ಆಗೋದಿಲ್ಲ ರೀ ನಮಗೆ. ಈಗಿನ ಜನ್ರೇಷನ್ ಹಾಡುಗಳು ಈಗಿನ ಜನ್ರೇಷನ್ ಹುಡುಗರಿಗೇ ಮಕ್ಳಿಗೇ ಇಷ್ಟ ಆಗೋದು ನೋಡಿರಿ. ನಮಗೇನಿದ್ರು ಮುಂಚೆಯಿಂದ ಸೈಲೆಂಟ್ ಹಾಡೇ ಇಷ್ಟ ಆಗೋದು. ಮಧ್ಯಾಹ್ನ ಎಲ್ಲ ಟಿಫನ್ ಎಲ್ಲ ಆಯ್ತು ರೀ. ಆದಮೇಲೆ ಇದು ಒಂದು ಪಿಕ್ಚರ್ ನೋಡ್ತಾ ಕೂತ್ಕೊಂಡೆ ನೋಡ್ರಿ. ಅನಂತ್ನಾಗಂದು ಚಲೋ ಅನ್ನಿಸ್ತು ರೀ. ಹಂಗೆ ನೋಡ್ಕೋತ ಕೂತೇನೆ ನೋಡ್ರಿ. ಪಿಕ್ಚರೂ ಚಲೋ ಇತ್ತು ರೀ, ಭಾಳ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ರೀ. ಅದೊಂದು ಪಿಕ್ಚರ್ ನೋಡಿ ಮುಗಿಸಿದ್ನಿ. ಮತ್ತು ಸಾಯಂಕಾಲ ಹೊರಗಡೆ ಹೋಗಿದ್ದೆ ರೀ, ಸ್ವಲ್ಪ ತರಕಾರಿ ಎಲ್ಲ ತರೋಣಂತ. ಬರುವಾಗಿಲ್ಲ ಗಿಡದ ಹತ್ರ 2 ರತ್ನ ಪಕ್ಷಿ ಇದ್ದವು ರೀ. ಅದಕ್ಕೆ ಕಾಣ್ತಾವೇನೋ ಅಂತ ನೋಡಿಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ನಿ. ಅವು ಎಲ್ಲ ಹಾರಿ ಹೋಗ್ತಾ ಇತ್ತು ರೀ. ಅದು ಪಕ್ಷಿಗಳು ಎಷ್ಟು ಕಂಡಷ್ಟೇ ಮಾಡ್ಕೊಂಡೇನು ನೋಡಿರಿ ವಿಡಿಯೋ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. 2 ರತ್ನ ಪಕ್ಷಿಯನ್ನು ನಾವು ಒಂದರಿಂದ ಒಂದೇ ಹೋಗ್ತಾ ಇತ್ತು ರೀ. ಹಾಗೆ ವಿಡಿಯೋ ಮಾಡ್ಕೊಂಡೆ ನೋಡಿರಿ, ನಿಮಗೂ ತೋರಿಸೋಣ ಅಂತ. ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ, ನೀವು ಕಮೆಂಟ್ಸಲ್ಲಿ ತಿಳಿಸ್ರಿ ನಿಮಗೆ ಕಾಣಿಸಿದ್ರಿ ರತ್ನ ಪಕ್ಷಿ. ಅವು ಅಲ್ಲಿ ಗಿಡಗಳ ಮಧ್ಯೆ ಎಲ್ಲ ನೋಡ್ರಿ ಹಾರ್ಕೊಂಡು ಹೋಗ್ತಾ ಇದ್ದಾವೆ.
ನಿಮಗೆ ರತ್ನ ಪಕ್ಷಿ ನೋಡಿದರೆ ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿದೆ ಅಂತ. ನೋಡಿರಿ ಹೆಂಗೆ ಹಾರ್ಕೊಂಡು ಹೋಗ್ತಾ ಇದೆ ಅದು. ನೋಡಿರಿ ಏನೇನು ರೇಷನ್ ತಂದಿದ್ದೀನಂತ. ಬಿಸಿಲು ಭಾಳ ಇದೆ ಅಂತ ಈಗ ಡೈಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡು ಬಂದುಬಿಡ್ತೀನಿ ರೀ ನಾನು. ಯಾಕಂದ್ರೆ ರಾಗಿ ಅಂಬ್ಲಿ ಮಾಡ್ತೀನಲ್ರಿ, ಅದ್ರಾಗ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ, ಹಾಕ್ಕೊಂಡು. ಇಲ್ಲಾಂದ್ರೆ ಮೊಸರನ್ನೇ ಹಾಕ್ಕೊಂಡು ಕುಡಿತೀನಿ ಸ್ವಲ್ಪ. ಮತ್ತು ಹಾಗೆ ಇದು ಎಗ್ ತೊಗೊಂಬಂದೆ ನೋಡಿರಿ. ಎಗ್ಗನ್ನು ಒಂದು ಅರ್ಧ ಡಜನ್ ತೊಗೊಂಡ್ಬಂದೆ. ಅವು ಬೇಕಾಗ್ತಾವ ಅಂಥೇಳಿ ತೊಗೊಂಡು ಬಂದೆ. ಮತ್ತು ಇದು ಕರಿಬೇವು ಸೊಪ್ಪು ಇರಲಿಲ್ಲ ರೀ, ಕರಿಬೇವು ಸೊಪ್ಪನ್ನ ತೊಗೊಂಡು ಬಂದೆ. ಮತ್ತಿದು ಕೊತ್ತಂಬರಿನೂ ತೊಗೊಂಡು ಬಂದೆ ನೋಡಿ. ಕೊತ್ತಂಬರಿನೂ ಖಾಲಿ ಆಗಿತ್ತು ರೀ, ಇದು ಸೊಪ್ಪು ತೊಗೊಂಡು ಬಂದೆ ಕೊತ್ತಂಬರಿ. ಹೊರಗೆ ಹೋದ್ನಂದ್ರೆ ಏನಾರ ತೊಗೊಂಡು ಬರ್ತೀನಿ ರೀ. ತರಕಾರಿ ಅದು ಇದು ಬೇಕೇ ಬೇಕಾಗ್ತಾವೆ ರೀ. ಇದು ನೋಡಿರಿ ರಾಜಗಿರಿ ಸೊಪ್ಪು ತೊಗೊಂಡು ಬಂದೆ ನೋಡಿರಿ. ಒಂದು 2 ಸೀಟ್ ತೊಗೊಂಡು ಬಂದೆ ರಾಜಗಿರಿ ಸೊಪ್ಪು, ಹೇಳಿದೈತೆ ಅಂಥೇಳಿ. ಆಮೇಲೆ ಇದೊಂದು ಬ್ಲೌಸ್ ಹೊಲಿಸ್ಕೋಬೇಕಾಗಿತ್ತು ರೀ ಸಾಡಿದು. ಅದಕ್ಕೆ ಒಂದು ಅಸ್ತ್ರ ನಾನು ತೊಗೊಂಡು ಬಂದೆ ಹೊರಗೆ ಹೋಗಿ. 1 ಮೀಟ್ರ್ ತೊಗೊಂಡು ಬಂದೇನಿ ರೀ. ನಮ್ಮ ಮನೆ ಹತ್ರನೂ ಟೇಲರ್ ಇದ್ದಾರೆ ರೀ, ಅವರು ಕೆಳಗಡೆ ಮನೆ ಇದ್ದಾರೆ ಅವ್ರದ್ದು. ಅವ್ರ ಹತ್ರ ಎಲ್ಲ ಕೊಟ್ಟು ಬಂದೆ ಹೋಗಿ ಹೊಲಿಲಿಕ್ಕೆ. ಆಮೇಲೆ ಇದು ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೆ ನೋಡಿರಿ. ಇದು ಸೌತೆಕಾಯಿ ತೊಗೊಂಡು ಬಂದೇನಿ ರೀ, ತಂಪು ಇರಲಿ ತಿನ್ನಕ್ಕೆ ಬರ್ತೈತೆ ಮಧ್ಯೆ ಅಂಥೇಳಿ. ಈಗ ಜಾಸ್ತಿ ಬಿಸಿಲಲ್ಲಿ ಇಂಥವು ಗ್ರೀನ್ ವೆಜಿಟೇಬಲ್ ತಿಂತಾ ಇರ್ಬೇಕು ರೀ. ಏನಾದರೂ ಸೊಪ್ಪು, ಇವಂಥ ಹಸಿ ತರಕಾರಿ, ಮೊಸರು, ರಾಗಿ ಅಂಬಲಿ, ಮಜ್ಜಿಗೆ ಇಂಥ ಸ್ವಲ್ಪ ತಿನ್ಕೋತಿದ್ರೆ ಮನುಷ್ಯ ಸ್ವಲ್ಪ ಬಿಸಿಲಿನಿಂದ ಪಾರಾಗ್ತಾನೆ ರೀ. ನಾನ್ ವೆಜ್ ಅಂತಿ ತಿನ್ನೋರು ತಿಂತಾರೆ ರೀ, ನಾನಂತೂ ಸದ್ಯಕ್ಕೆ ಸ್ವಲ್ಪ ಬಂದ್ ಮಾಡೀನಿ ಟೋಟಲ್. ಇದನ್ನು ಮತ್ತೆ ಎಗ್ ತೊಗೊಂಡಿದ್ದೆ ನೋಡ್ರಿ, ಒಂದು ಅರ್ಧ ಡಜನ್ ಸಪ್ರೇಟ್ ಕಟ್ಕೊಟ್ಟಿದ್ದಾರೆ ಅವ್ರು, ಅದು ತೊಗೊಂಡೇನಿ. ಆಮೇಲೆ ಸಬ್ಬಾಸಿಗೆನೂ ತಂದಿದ್ದೆ. ಇದು ಹಸಿ ಮೆಣಸಿನ್ಕಾಯಿ ಬೇಕಾಗಿತ್ತು ರೀ, ಅದನ್ನು ತೊಗೊಂಡು ಬಂದೆ. ಆಮೇಲೆ ಇದು ಆ್ಯಪಲ್ ತೊಗೊಂಡು ಬಂದೇನಿ ನೋಡಿರಿ. ಹಣ್ಣುಗಳನ್ನು ತೊಗೊಂಬಂದು ಇಟ್ಕೊತೀನಿ ರೀ ನಾ. ಯಾಕಂದ್ರೆ ಡೈಲಿ ಎಲ್ಲ ಹಸಿ ತರಕಾರಿ, ಗ್ರೀನ್ ತರಕಾರಿ ಜೊತೆ ಇದು ಹಣ್ಣುಗಳನ್ನು ತಿಂತಾ ಇರ್ತೇನೆ ರೀ ಕಟ್ ಮಾಡಿಕೊಂಡು. ಅಂದ್ರೆ ಸ್ವಲ್ಪ ಹೆಲ್ದಿ ಆಗಿರ್ತದೆ ರೀ. ಸ್ವಲ್ಪ ಏಜ್ ಆದಮೇಲೆ ನಮ್ಮದು ಆರೋಗ್ಯ ನಾವೇ ನೋಡ್ಕೊಳ್ಬೇಕಲ್ರಿ. ನಾನು ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು ಕಮ್ಮಿ ಮಾಡಿದ್ದೆ. ನಾನು ಏನು ತರೋದು ತಿನ್ಕೋದು ಕುಂಡ್ರೋದು ಅಂತ ಹೇಳಿ ಏನು ಇದ್ದಿದ್ದು ಊಟ ಅಷ್ಟೇ ಮಾಡ್ಕೊಂಡು ಇರ್ತಾಯಿದ್ದೆ. ಬಟ್ ಇತ್ತಿತ್ತಲಾಗಿ ಡಾಕ್ಟರ್ ಹೇಳಿದ್ದಾರೆ ರೀ, ಜಾಸ್ತಿ ಸ್ವಲ್ಪ ಹಣ್ಣುಗಳನ್ನು ತಿಂತಾ ಇರಿ ಅಂತ ಹೇಳಿದ್ದಾರೆ ರೀ. ಅದಕ್ಕೆ ನಾನು ಹಣ್ಣುಗಳನ್ನು ತೊಗೊಂಡು ಬರ್ತಾಯಿದ್ದೀನಿ. ದಾಳಿಂಬೆನೂ ತೊಗೊಂಡು ಬಂದೇನಿ ರೀ. ಇವು ಪೇರು ಹಣ್ಣು ತೊಗೊಂಡು ಬಂದೇನಿ ನೋಡಿರಿ. ಪೇರು ಹಣ್ಣು ತೊಗೊಂಡು ಬಂದೆ. ಎಲ್ಲ ಹಣ್ಣುಗಳನ್ನು ತೊಗೊಂಬರ್ಬೇಕಾದ್ರೆ 500 ರೂಪಾಯಿ ಆತ್ರಿ ರೇಟ್. ನಡೀತದೆ. ಮಗಳಂತಾಳೆ, ಆರೋಗ್ಯತೆ ಏನೈತಿ ಮಮ್ಮಿ, ಫಸ್ಟ್ ನೀನು ಏನು ಬೇಕೋ ಎಲ್ಲ ಹಣ್ಣು ತೊಗೊಂಡ್ಬಂದು ತಿಂತಾಯಿರು, ವಾಕಿಂಗ್ ಮಾಡ್ತಾಯಿರು ಅಂತ ಹೇಳ್ತಾಳೆ ರೀ. ಅದಕ್ಕೆ ಇದು ನೋಡಿರಿ ದ್ರಾಕ್ಷಿಯನ್ನು ತೊಗೊಂಡೇನಿ. ಬರ್ರಿ ಬರ್ರಿ ಶಂಕರ್ ಬರಲಿಲ್ಲ? ಹೌದಾ, ಆರಾಮದೇನು? ನೀವು ಆರಾಮದಿರಿ? ಬೇಡ ನೀನು ಆಮೇಲೆ ನೋಡೋಣ, ಟೈಮ್ ಅಂದಾಗ ತೊಗೋತೀನಿ. ಅಂದ್ರೆ ಫೀ ಕೊಟ್ರೆ ಫೋನ್ಯಾಗ ಇರಲಿಲ್ಲ, ಕೈಯಾಗ ಕೊಟ್ರಿ. ಸೀರೆ ಕೊಡ್ಬೇಕಷ್ಟೇ. ಚಲೋ ತಗೊಂಡು 10,000 ಮಟ್ಟ ನಾನು ಸ್ವಲ್ಪ ಕುಡಿಸ್ತೇನೆ ಮಟ್ಟ ಹಾಕಿ ತಗೊಂಡು ಇಟ್ಕೊಳ್ಳಲ್ಲ. ಇಟ್ಕೊ, ಹಂಗೆ ತಡಿ, ರೊಕ್ಕ ಖರ್ಚು ಮಾಡಬೇಡ. ಹಿಂಗೆ ಎಷ್ಟು ಬೇಕು ಮತ್ತೆ ತಗೋ. ಇಲ್ರಿ, ಏನು ಎಷ್ಟು ಬೇಡವಾ ನಾವು ಅಂಥವೆಲ್ಲ ತಿನ್ನಂಗಿಲ್ಲ. ಸ್ವಲ್ಪ ತಗೋ, ಸ್ವಲ್ಪ ತಿನ್ನ ಪಾಪ ಅವ್ರೆ. ಇದನ್ನ ಅದಕ್ಕೆ ಇನ್ನೊಂದು ಐತ್ಲಾ, ಇನ್ನೊಂದು ಅದಕ್ಕೆ ಹೇಳಿನ ಉದ್ದುದ್ದನ್ನು ಪಾಪಡಿ ಥರ ಇದ್ರ ಥರ ಇರ್ತಿತ್ತು ದೀದಿ. ಏನದ ನೀವು ಅವಾಗ ಕೊಟ್ಟಿದ್ದೆ. ಉದ್ದುದ್ದನ್ನು ತಳ್ಳಗಿರ್ತೈತ್ಲ, ಬಟಾಟೆ ಚಿಪ್ಸ್ ಥರ ಇರ್ತೈತ್ಲ, ಉಪವಾಸಿದಾಗ ತಿಂತಾರಂತ ಹೇಳಿ ನೀನು ಅದನ್ನ. ಅದ್ರಾಗ ಶೇಂಗಾ ಇರ್ತೈತಿ, ಎಲ್ಲ ಇರ್ತೈತ್ಲ. ನೀವು ಅವಾಗ ಕೊಟ್ಟಿದ್ದಿಲ್ಲ, ನಾ ಹೇಳಿಲ್ಲ ಇರ್ತಾರೆ ಉಪವಾಸಿದಾಗಿದ್ರೆ ತಿಂತಿಲ್ಲ. ಅವಾಗ ನೋಡ್ಬಾ ಮನೆ ನೋಡ್ಬರ್ರಿ.
ನೋಡ್ರಿ ಅವ್ರ ಇಬ್ರು ಮಕ್ಳು ನೋಡ್ರಿ ಒಬ್ಬಕ್ಕೆ ಅವ್ರ ಮದುವೆಗೆ ಬಂದಿದ್ರಲ್ಲ ಹಾಂ ಬರ್ರಿ ಈಗ ಈಕಿಗೆ ಮದ್ವೆ ಇಲ್ಲ ಇನ್ನೊಂದು ಸತ ಇನ್ನೇ ಇಲ್ರಿ ಸ್ವಲ್ಪ ಇದು ಮಾಡಿ ಟೈಮ್ ಬೇಕಲ್ರಿ ಟೈಮ್ ಕುಡಿ ಅವೆಲ್ಲ ಬೇರೆ ಬೇರೆ ರೀ ಮತ್ತು ಅಪಾರ್ಟ್ಮೆಂಟ್ ಬೇರೆ ಬೇರೆ ಅದಾವ್ರಿ ಅದ ನೋಡಂಗಿಲ್ಲ ಬೆಡ್ರೂಮ್ ಭಾಳ ಹೊಲಸಾಗೈತಿ ನಾನು ಹಂಗ ಹೋಗದ್ ಬಂದೀನಿ ನೀನ್ ಅವ್ರು ಬಂದ್ರಲ್ಲ ಎಲ್ಲಾ ಸಾಮಾನ ಬರೀ ಆದ ಟಾಯ್ಲೆಟ್ ನೋಡ್ರಿ ಚೆನ್ನಾಗಿ ಮಾಡಿದ್ರು ಇದು ಬಾತ್ರೂಮ್ ಐತ್ರಿ ಫಾರಿನ್ ಮಾಡಿದ 2 ಬೆಡ್ರೂಮ್ ಅದನ್ನೆಲ್ಲ ಹಾಕಿದ್ರಿ ದೊಡ್ಡ ಮಾಡಿದ್ರಿ ಅವಾಗಿಂದ ಏನದ ಹಾಕಿ ಬರ್ಡೇ ದಿವಸ ಬರ್ಡೇ ದಿನ ಇದು ಮಾಡಿದ್ರು ಒಂದು ಬಾತ್ರೂಮ್ ಬರ್ತೈತಿ ಇದು ಫಾರಿನ್ ಮಾಡಿದಾರೆ ನನಗೆ ಇಷ್ಟವಾದಂತ ಮಾಡಿದ್ದಾರೆ ನೋಡ್ರಿ ಇದ ಒಂದು ಗ್ಯಾಲರಿ ಐತ್ರಿ ಗಾಳಿ ಬರ್ತೈತ್ ಕರೆ ಈ ಬ್ಯಾಸ್ಗಿಗೆ ಇದು ರಾಮದುರ್ಗ ಆಗ್ಬಿಟ್ಟೈತ್ರಿ ಬೆಳಗಾವ್ ಅಯ್ಯೋ ಹಾ ಅದ ಈ ರಾಮದುರ್ಗ ಬಂದ್ರಂತಿ ನಮಗ ಆಗಂಗೆ ಇಲ್ಲ ನೋಡ್ರಿ ಅಲ್ಲಿ ಇರಾಕ್ ಈ ಬ್ಯಾಸ್ಗ್ಯಾಗ ಇಲ್ಲಿ ಬಿಡಿ ಇಲ್ಲ ಅಲ್ಲಿ ಮನಿ ಪ್ಲಾಂಟ್ ನೋಡಿ ಹೆಂಗ್ ಬೀಳತೈತ್ರಿ ಅದು ಬಂದಾಗಿದ್ ಹೊಳ್ಳಿ ಮತ್ತೆ ಬೆಳ್ಯಾಕತ್ತದ ಎಲ್ಲ ಕಿತ್ ಒಗಿಬೇಕಂತ ಮಾಡಿದ್ನಿ ಪೂರ ಎಲಿ ಎಲ್ಲ ಕೊಳತ್ ಎಲ್ಲ ಕಿತ್ ಒಗ್ದಿದ್ದೆ ಆಮೇಲೆ ಮತ್ತ ತಾನ ಬೆಳ್ಯಾಕತ್ ನೋಡ್ ಬರ್ರಿ ಇಲ್ಲಿ ಅದ ನಿನ್ನೆ ಮಿಶೋದಾಗ ಬಂದೈತಿ ನೋಡ್ರಿ 300 ರೂಪಾಯಿಗೆ ಜೋಡಿ ಲೂಸ್ ಲೂಸ್ ಡುಮ್ಮಿ ಕಾಣತ್ತೆ ನೋಡಿ ನಾನು ನಿಮ್ದು ಹೊಟ್ಟೆ ಅಷ್ಟೇ ಬರ್ರಿ ಇಲ್ಲಿ ಕೂತ್ಕೊಳ್ರಿ. ನಾವು ಹಳೆಯ ಜೊತೆಗೆ ನಾಷ್ಟ ಮಾಡ್ತೀನಿ ಮಾತಾಡ ಹಲೋ ಬಾ ನಾವು ಈಗ ಬಂದಿವಿ ನಡ್ಕೋತ ಬಂದಿವಿ ಇಷ್ಟೋ ಮಠ ಬಾ ನಾನೊಂದು ಬರ್ತೀನಿ ಮತ್ತೆ ಬಂದ ಹಲೋ 5ನೇ ನಂಬರ್ 5ನೇ ಫೋನ್ ಇದು ವಾಚ್ಮ್ಯಾನ್ ಅವರು ಬರ್ಕೋತಾರಲ್ಲ ಅವ್ರಿಗೆ ಇಲ್ಲ ನಾನು ನೋಡಿದ್ರೆ ನಾನು ಕೇಳಿ ನಾವು ಬಂದ್ವಿ ಹಾಕಿದ್ದೀನ ನೀವು ಬೇಕ್ರಿ ನಿಂಗೆ ಬೇಕು ಕೆಲಸ ಮಾಡ್ತಾರೆ ಇಲ್ಲಿಟ್ಟೆ ತಗೋ ಕುಡಿತಾರ ಅವರು ಫ್ಯಾಕ್ಟ್ರಿ ಬಿಟ್ಟು ಬಂದಾರಲ್ರಿ ಇವ್ರ ಕಡೆ ಐತಿ ಒಂದು ಸುತ್ತಲೂ ಐತಿ ದೇವಿ ನಾ ತಗೊಂಡ್ಬಂದಿದ್ದೆ ಎಲ್ಲಿ ಹೋಗ್ತಾ ಇಲ್ಲೊಂದು ಕೆಲವು ಅಲ್ಲೊಂದೈತೆ ಅಂದ್ರೆ ಹಿಂಗ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಯಾವ್ದು ಏನು ಪ್ರಾಬ್ಲಮ್ ಇರಲ್ಲ ಅಂದ್ರೆ ಗಾಡಿ ಕೇಳಿನ್ರಿ ಅವಂಗ ಹ್ಮ್ ಅಲ್ಲಿದ್ರೆ ಶಾಪುರ್ ಪೊಲೀಸ್ ಸ್ಟೇಷನ್ ಕಡೆ ನಿಂದಿಸ್ತೇನೆ ಅಂದಾನ್ರಿ ಅದು 4 ಗಂಟೆಗೆ ಅಂದ್ರಿ 4 ಗಂಟೆಗೆ ತೊಗೊಂಬರ್ರಿ ಅಂತ ಸಂಜೆ ಮುಂದೆ 4ಕ್ಕೆ ಹ್ಞೂ ನೀನು ಹುಳಿ ರಾತ್ರಿ ಹಾಕಿರ್ದಿಲ್ಲ ಅದಕ್ಕೆ ಹುಳಿ ಏನು ಮಾಡ್ರಿ ಅಂಬ್ಲಿಗೆ ರೀ ಬೇಡಂತ ಇಲ್ಲ ಗಟ್ಟಿ ಮೊಸರು ಹಾಕೊಂಡು ಕುಡಿತೀನಿ ನಾನು ಹಂಗೆ ಹುಳಿ ಇರ್ತಲ್ಲ ಬೆಳಗ್ಗಿನ ಮಾಡ್ತಾರ ಅದು ರಾತ್ರಿ ಇದೇನಾಗಿತ್ತು ನಿಮ್ಗೆ ಏನಾಗಿತ್ತು ಗೊತ್ತೇನು ಮಜ್ಜಿಗೆ ಮಾಡೋದಾಗ ನೀರು ಹಾಕಿಟ್ಟಿದ್ದೇನೆ ಹುಳಿ ಆಗಬಾರ್ದಂತ ಅದಕ್ಕೆ ನಿಂಗೆ ಸಪ್ಪ ಅನ್ಸೋದು ಮೊಸರು ಹಾಕಿ ಏನಾದ್ರಾಗ ಬೇಡ 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 ಹಾಕ್ತೇನೆ ನಾಷ್ಟ ಆಗುದಿಲ್ಲ ಮತ್ತೆ ನಾಷ್ಟ ತಿನ್ನಕ ನಾಷ್ಟ ಆದ್ಮೇಲೆ ಕುಡೀರಿ ಮತ್ತೆ ಮಾಡಿಟ್ಟೇನು ಬೇಕಾದ್ರೆ ಪಿತ್ತಾಗ್ತೈತೆ ಅಂತ ನೋಡು ಹಾ ಭಾಳ ಹುಳಿ ಸೇರಂಗಿಲ್ಲ ನನಗೂ ಈ ಮತ್ತೆ ರಾತ್ರಿ ಹುಳಿ ಹಾಕಿ ಮಾಡ್ತಾರಲ್ಲ ಅದನ್ನ ಬಿಡ್ತಾರೆ ಈಗ ಹಂಗ ಈಗ ಹಂಗ ಮಾಡ್ರಿ ಬಿಸಿನೀರಾಗ ಕಲಿಸ್ರಿ ಹಾ ಹಾ ಚಲೋ ಅಂತ ಹಾ ಹಾ
ಫೋನ್ ಹಚ್ಚಿ ಕೇಳೋಂಗ ಇದು ಪಿತ್ತ. ಫೋನ್ ಹಚ್ಚಿ ಒಳ್ಳೆ ಚಲೋ ಆಗ್ಯಾವೇನ ರಾತ್ರಿ? ಇಲ್ಲ ಇಲ್ರಿ. ಮೊಸರು ಹಾಕಿದ ಈಗ ಮಜ್ಜಿಗೆ ಹಾಕಿದಾರಿ ರಾತ್ರಿ ನೆನೆ ಹಾಕಿದ್ರೇನ? ರಾತ್ರಿ ಇಲ್ಲ ಈಗ ಅದು ಬಾಳ್ ಕಲಿಸಿ ಈಗ ಪಿತ್ತ ಮಾಡ್ಬಿಟ್ಟು ಅದನ್ನ ಏನಿದೆ ನಾನು ಚಲೋ ಆಗಿತ್ತಿಲ್ರಿ ಚಲೋ ಆಗ್ಯಾದ. ನೀವು ಸ್ವಲ್ಪ ಕುಡೀರಿ. ಚಾ ಕೊಡೋಣ ಇಲ್ಲ ಲಿಟ್ಟದ್ದು ನೀ ಚಾ ಕುಡಿಲಿಲ್ಲ ನಾವು ನೀ ಚಾ ಕುಡಿಲಿಲ್ಲ ಮೊಸರು ಹಾಕ್ಲೇನ್ರಿ ಅದಾಗ ಬ್ಯಾಡ ಬ್ಯಾಡ್ರಿ ಏನು ಬ್ಯಾಡ್ರಿ ಇಲ್ಲಿ ಇಲ್ಲಿ ಕೊಡ್ತೀರಿ ಕೊಂಡು ಆಯ್ತು ಆಯ್ತು ಕುಂದ್ರಿ ಕುಂದ್ರಿ. ರೆಗ್ಯುಲೇಟರ್ ಐತಲ್ಲ ನಿಂದ ಹ್ಮ್ ಈಗ ನೋಡ್ತೀನಿ ನಾ ಮ್ಯಾಲ ಇನ್ನೊಂದ್ಸರಿ ಬಂದಾವ ಒಯ್ ಎರಡು ಅದಾವನ ಒಂದು ಇತ್ತು ನಮ್ದು ಎರಡು ಇರ್ಬೇಕು ಬಹುಶಃ ಯಾಕಂದ್ರೆ ಈ ಹಳಿ ಒಲಿ ಬಂದು ಅದು ಇದು ಒಂದು ಕ್ವಾರ್ಟರ್ಸ್ ಟೈಮ್ ಬಿಡೋ ನನಗೆ ಒಂದು ರೂಮ್ ಮತ್ತೆ ಎಲ್ಲ ಅಪಾರ್ಟ್ಮೆಂಟ್ ಸೇಮ್ ಇರ್ತಾವ್ರಿ ಎಲ್ಲ ಆ ಕಡೆ 50 ಮನಿ ಇದಾವ್ರಿ ಈ ಕಡೆ 50 ಮನಿ 100 ಮನಿ ಇದಾವ ಆಕೆ ಹೆದರ್ಬಾರ್ದಂತೇಳಿ ಇದು ಫಸ್ಟ್ ಟೈಮ್ ಲಿಫ್ಟ್ನ್ಯಾಗ ಹತ್ತಿದಾರಂತ ಜೋಕಲ್ ಆಡ್ಬಿಟ್ಟು ಹಿಂಗ್ ಜಿಗದಾಡಿದಿಲ್ಲ ₹100 ಕೊಂಡು ಜಿಗದಾಡಿದಿರಿ ಅಂತನ್ನೇ ಸುಮ್ಮನಾದ್ರಿ ಎದಕ್ಕೆ ಹಾಕ್ರಿ ಇಲ್ಲ. ಹಂಗ ಮಾತಾಡ್ಕೊಡ್ದ ಬಂದೇ ಬಿಡುತ್ತೆ ಕರೆ ಆಟೋ ಬಡ್ಕಕ್ ಆದ್ರೂ ಮಾದೇವಿ ಐತ್ಲಾ ಪಾಪ ಹೌದು ಮಾದೇವಿ ದೂರ ಐತ್ಲಾ ಆತ ಅವ್ರಿಗೆ ಮಾದೇವಿ ಹೋಗ್ಬೇಕಾದ್ರೆ ಆಗಾಡ್ತಿದ್ರಿ ಏನು? ಅವ್ರ ನನ್ನ ಮದಿ ಹೋಗ್ಬೇಕಾದ್ರೆ ಹೆದರಾಕತ್ತಿದ್ರಲ್ಲ ಮ್ಯಾಗ ಹೆತ್ತ ಹೋಗ್ಬೇಕಾದ್ರೆ ಹಾ, ಮ್ಯಾಲ್. ನಾಷ್ಟ ಅದು ಮಾಡಕ್ ಆಗಾಡ್ತಿತ್ತು ಇದು. ನೀನು ಬಂದಿರಲ್ರಿ ಅಲ್ಗಾಡ್ತಿತ್ತದಲ್ರಿ ಅದ ಇದು ಇಲ್ರಿ ಹೊಸ ಮದ್ವಿಗೆ ಅಂದ್ರೆ ಇದಕ್ಕ ಸೌದತ್ತೇವನ? ಹುಡುಗಿದ ಬರ್ಡೇಗೆ ಬಂದಿದ್ರಲ್ಲ ಹಾ ಬಡ್ಡೆ ಹೋಗಿದ್ವಿ ಅಲ್ರಿ ಹಾ ಬರ್ತಾರೆ. ಬರ್ತ್ಡೇ ಬಂದಿರಿ ಹಾ ಬಂದಿದ್ದೀನಿ. ಹಾಂ ಅದು ಯಾವ ಅಂತಿತ್ತು ಅಲ್ಗಾಡೋದಿಲ್ಲ ಇಲ್ಲ. ನನ್ನ ಸ್ಕೂಟಿ ಮೇಲೆ ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಎಂಗೇಜ್ಮೆಂಟಿಗೆ ರಾತ್ರಿಗ್ರಿ ಹಾ. ಅಳ್ಗಾಡತೈತ್ರಿ ಟೀಚರ್ ಅನ್ನಕತ್ತಿಂದ ಈಗ ಡ್ರೈವರ್ ಪ್ರಾಕ್ಟೀಸ್ ಮಾಡೋದಂತಂದ್ರೆ ಬರವಲ್ರಿ ಅದಕ್ಕೆ ನಾನು ಹಾಳು ಹಂಗೆ ಇಟ್ಬಿಟ್ಟಿದ್ದೀನಿ ನಮ್ಮ ಸರ್ ಎಲ್ಲ ನೋಡಿದ್ರೆ ಏನು ಪ್ರಾಕ್ಟೀಸ್ ಮಾಡಕ್ಕೆ ನಂಗೆ ಸ್ಕೂಟಿ ಸ್ವಲ್ಪ ಮೊದ್ಲಿನ ಹೊಡೆದಿಲ್ಲ ಇದು ಸ್ವಲ್ಪ ಡ್ರೈವರ್ ಮಾಡೋಣ ಅಂತ ಬರ್ವಾನ ಅದಕ್ಕೆ ನಾನು ಇದು ಯಾವಾರ ಬರೀ ಫೋನ್ನಾಗ ನೋಡಿ ಇರ್ತಾನೆ ಅದಕ್ಕೆ ಅದನ್ನ ಹಾಡಿಟ್ಟಿಲ್ಲ ಸರ್ ಸ್ವಲ್ಪ ನಾಷ್ಟ ಮಾಡ್ಬೇಕಾಗಿತ್ತು ಶಂಕರ್ ಮಾಡಿ ಬಂದ್ರಿ ಅದೇ ನೀವು ಮಾಡಿದ್ದಿಲ್ರಿ ಹಾಂ ಅದ್ರ ಒಂದು ಹೆಲ್ತ್ ಇದನ್ನಾಗಿತ್ತು ನಿನ್ನೆ ಹಾಂ ಹಾಂ ಹಿಂಗಾಗಿ ಅಲ್ಲಿ ಇಡ್ಲಿ ತಿಂದಿದ್ರು ಅಲ್ಲಿ ಬಂದಿರ್ತಾರೆ ಇಡ್ಲಿ ತಿಂದು ಬಂದಾರ ನೋಡೋರು ಹಾಂ ಆತ ಆಗೈತಿ ಮಾಡೋಣ ತವಾಲ ನೆನೆ ಹಾಕಿಟ್ಟಿಲ್ಲ ಹಂಗೆ ಇಟ್ಟು. ಆಗಿತ್ತಂದ್ರೆ ಬಸ್ ಆದ್ರೆ ಹಾ, ನೀರೇ ಹಾಕಿದ್ದೀನ. ಮತ್ತೆ ಬಿಟ್ಟಿ ಈಗ ಹೊಸ ಹಳೆ ಬಟ್ಟೆ ಹಾಕಿದ್ರಿ, ಈಗ ಹೊಸ ಬಟ್ಟೆ ಕೊಡ್ಬೇಕು. ಅದ 8:00 ಕರೆಕ್ಟ್ ಅದ್ರಾಗ ಇಲ್ಲೇ ಬರ್ತೈತಿ. ಬರ್ತೈತಿ. ಈ ಬಸ್ ರಾತ್ರಿ ಬಸ್ ಉಳ್ಕ ಈ ಸಿಟಿ ಬಸ್ ಬರ್ತಿದ್ರಂತ. ಅದಕ್ಕೆ ಸಂಬಂಧ ಬೇಡ ಅಂದ್ರೆ ಮತ್ತೆ ಅಂದ್ರು ಅದು ಪಾಪ ಇಲ್ಲಿ ಬಿಡಿ ಎಲ್ಲ ಬಂದಂದ್ರೆ ಅಲ್ಲ ನಿಂಗೆ ಎಷ್ಟು ಆಗ್ತಾವ ನಾನು ಅವಾಗ ತಂದಿದ್ದು 2 ತಿಂಗಳು ಹಿಂದೆ ಅದು ಬೇರೆ ಇದೆ ಟೇಸ್ಟ್ ಈ ಸಲ 10:00 ಆತ್ರಿ ಟೈಮ್. ಹಾಂ ಹೋಗ್ತೇವೆ ಆತ ಹಾಂ ಇಲ್ಲಿ ಆಟೋದಾಗ ಕರ್ಸನ್ ತಗೋರಿ ಆಟೋ ಮಾಡ್ಕೊಂಡು ಹೋಗೋರಿ ಇಲ್ಲಿ ಎಸ್ ಮಟ್ಟ ಬೇಕಾರೆ ಗಾಡಿ ಬಸ್ ಅಲ್ಲ ಬಸ್ ಅದ ಇಲ್ಲಿಂದ ಅಲ್ಲಿ ಮಟ್ಟ ನಾನು ಕರ್ಕೊಂಡು ಹೋಗೋರು ಯಾರ ಇಲ್ಲೇ ಇಟ್ಟಿದ್ದೆ ನಾನು ಫೋನ್ ನಿಮ್ದು ಇಲ್ಲ ಐತ್ರಿ? ಫೋನ್ ಅಲ್ಲ ಡಬ್ನ ಗಮನ ಅಲ್ಲಿ ಚಳಿದಿ ನೋಡಿ 5ಕ್ಕೆ ಬ್ಯಾಂಕಿಂದ ನಾನು ಬ್ಯಾಂಕಿನ ಮಟ್ಟ ಯಾಕೆ ಕರ್ಕೊಂಡು ಹೋಗೋರು ಬೇಬಿ ದೇವ್ರ ಕಾಲ್ ಕೊಟ್ಟಾನು ಅದು ಮುಗಿದೈತೆ ನೋಡಿ ನಾನು ಟೀಚರ್ ಏನಂತಾರೆ ನೀವು ಹೋಗ್ಬಿಟ್ಟು ಬರ್ಬೇಕು ಗಾಡಿ ಮೇಲೆ ಹೋಗಿ. ಅವಾಗ ಸ್ವಲ್ಪ ಕೊಡ್ತೀನಿ ಇವ್ರಿಗೆ ಅವ್ರಿಗೆ ಕೊಡ ಅವ್ರು ಮಾತಾಡೋರು ತಿನ್ನೋವಲ್ಲ ಬಾಯಾಗ ಎಲ್ಲ ಹಾಕೋಲ್ಲ ಅಂತ ತಗೋರಿ ನಾ ತಂದಿನಿ ಸಾಕ ತಿನ್ರಿ ನೀರು ತಂದಿದ್ದವನ್ರಿ ಇಂಥ ಬಿತ್ತಲ್ರಿ ಅದ ₹70 ಆಗತ್ತೆ ಮತ್ತೆ ತೆಗೆದು ಉಪ್ಪಿಟ್ಟು ಬಾಳ ಚಕ್ಲಿ ತಿನ್ಲಲ್ಲ ಡಿಮ್ಮಿ ತಿನ್ರಿ ಡಿಮ್ಮಿ ಚಕ್ಲಿ ತಿಂದಿಲ್ಲ ಯಾರೇ ಆಮೇಲೆ ಅವರು ಅವರು ಕವರ ಇಲ್ಲ ಚಿಲ್ಲರ್ ಅದಾವ್ರಿ ಹೇಗದಾವ ಅರ್ಸಂದು ಬೇಕಾ ಯಾಕೆ ಬಾಯಿ ತಿನ್ ಬಾಯಿ ಅದು ಸ್ವಲ್ಪ ನೋಡಿ ಸ್ವಲ್ಪ
ಅಲ್ಲ ಅವ್ರಿ ಸ್ವಲ್ಪ ಒಂದೇ ಇಟ್ಟು ಬಿಡು ಅವ್ರಿ ತಿಂತಾರೆ. ಅದು ಇನ್ನೊಂದು ಕಲ್ತ್ರಿ ಭಾಳ ರೇಟ್ ಮಾಡೋದು ನನಗೂ ಸ್ವಲ್ಪ ಕೊಲೆಸ್ಟ್ರಾಲ್ ಬಂದಂಗ ನೋಡಿ ಹೆಂಗ್ ತಲೆಗಾಗಿದೆ ಅಲ್ರಿ 400 ದುಡ್ಡಾಗಿದೆ ನೋಡಿ 4 ದಿನ ಅಂತ ಅನ್ನ ಇಲ್ಲ ಮತ್ತು ಚಾ ಇಲ್ಲ ಸಕ್ರಿ ಏನು ತಿನ್ನಂಗಿಲ್ಲ ಖಾಲಿ ರಾಗಿ ಅಂಬ್ಲಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ನೋಡಿ ಅದಕ್ಕೆ ರೊಟ್ಟಿ ಪಲ್ಯ ಅನ್ನ ಉಣ್ಣಂಗೆ ಇಲ್ಲ. ಕರೆಕ್ಟಿದ್ದು ಹೊಟ್ಟೆ ಒಂದು ತಿಂಗಳು ಮಟ್ಟ ನೀವು ತಿನ್ಬೇಡ ನೋಡ್ರಿ ಅನ್ನನೂ ಉಂಟಿದ್ರೆ ಅನ್ನ ನಿಂದೆ ಬೆಳೆ ಸಣ್ಣದೈತಿ ನಡೀತದ 4 ಆತು ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀವಿ ಕೆಲ್ಸಕ್ಕೆ ಹಚ್ಚಬೇಕಂತ ಹೇಳಿ ಹೋಗಿದ್ದಿರ್ತೈತಿ ಮಕ್ಳಿಗೆ ಸೊಪ್ಪು ಕೊಡ್ತಾಳೆ ನಾನು ಸೊಪ್ಪು ಮಾಡಿಲ್ಲ ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಸಾಗರದ ಅಲೆಗಳು ತೀರಕ್ಕೆ ಬಂದು ಹೋಗುವಂತೆ ಸುಖ ಮತ್ತು ದುಃಖಗಳು ಜೀವನದಲ್ಲಿ ಬಂದು ಹೋಗುತ್ತವೆ. ಬರುವ ಸುಖಕ್ಕೆ ಅತಿಯಾಗಿ ಹಿಗ್ಗಬೇಡ, ಹೋಗುವ ದುಃಖಕ್ಕೆ ಅತಿಯಾಗಿ ಕುಗ್ಗಬೇಡ. ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕುವುದೇ ನಿಜವಾದ ಯೋಗ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.